ಹೇ ಗೈಸ್, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಇಲ್ಲಿ ನೀವು ನೋಡ್ಬೋದು, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಫಸ್ಟ್ ಆಫ್ ಆಲ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. 1ನೇಯಿಂದ 10ನೇ ತರಗತಿಯವರಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕರಿತೀವಿ. ಆ್ಯಂಡ್ ಪಿ ಯು ಸಿ ಮತ್ತು ಎನಿ ಡಿಗ್ರಿ ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್, ಅಗ್ರಿಕಲ್ಚರ್, ಬಿ ಎಸ್ ಸಿ, ಬಿ ಎಡ್ ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು. ಸೊ ಅದಕ್ಕೆ ನಾವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕರಿತೀವಿ. ಸೊ ಎರಡಕ್ಕೂ ಅಪ್ಲೈ ಮಾಡೋದಕ್ಕೆ ಇವಾಗ ಅವಕಾಶ ಇದೆ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ, ಮೊದಲಿಗೆ ನೀವು ಪ್ರೀ ಮೆಟ್ರಿಕ್ ಆದರೂ ಆಗಿರ್ಬೋದು ಅಥವಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆದರೂ ಆಗಿರಬಹುದು. ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಫಸ್ಟ್ ಬ್ಲೂ ಕಲರ್ ಬಾಕ್ಸಲ್ಲಿ ಏನಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲು ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಓಕೆನಾ. ಸೊ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ, ನೀವು ಫಸ್ಟ್ ಟೈಮ್ ನೀವು ಸ್ಕಾಲರ್ಶಿಪ್ ಎಲ್ಲ ತೊಗೊಂಡಿದ್ದೀರಾ, ಇದು ಸೆಕೆಂಡ್ ಟೈಮ್ ಇದೆ ಅಂತಂದರೆ ಆಫ್ಟರ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅವರು ಇಲ್ಲಿ ಗ್ರೀನ್ ಕಲರ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಅಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ. ಇದು ಸೆಕೆಂಡ್ ಟೈಮ್ ರಿಜಿಸ್ಟ್ರೇಷನ್. ಅಂದರೆ ಹಳೆಯವರು ಯಾರೆಲ್ಲ ಇರ್ತೀರಾ ಅದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಲೈಕ್ ಅಗ್ರಿಕಲ್ಚರ್, ಬಿ ಎಸ್ ಸಿ, ಸೊ ಏನೇ ಒಂದು ಡಿಗ್ರಿ. ಸೊ ಸೆಕೆಂಡ್ ಬಾಕ್ಸಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ಇವಾಗ ಈ 2025-26ನೇ ಸಾಲಿನಲ್ಲಿ ಒಂದು ಹೊಸ ಅಪ್ಡೇಟ್ನ ಬಿಡ್ತಿದ್ದಾರೆ ಫಾರ್ ಪ್ರೊಫೆಷ್ನಲ್ ಸ್ಟೂಡೆಂಟ್ಸ್ ಅಂತ ಹೇಳಿ. ಪ್ರೊಫೆಷ್ನಲ್ ಅಂತಂದರೆ ಲೈಕ್ ಡಿಗ್ರಿ ಆಫ್ಟರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅವರು ಲೈಕ್ ಡಿಗ್ರಿ ಅಂತ ತಿಳ್ಕೊಳ್ಳಿ. ಸೊ ಅಂಥವ್ರಿಗೆ ಫಸ್ಟ್ ನಾವು OTR ನಂಬರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ಒಂದು ಹೊಸ ಅಪ್ಡೇಟಲ್ಲಿ. ಫಸ್ಟ್ ನೀವು OTR ನಂಬರ್ನ ಕ್ರಿಯೇಟ್ ಮಾಡಬೇಕು. ಅದು ಕ್ರಿಯೇಟ್ ಮಾಡ್ಕೊಂಡಿರಬೇಕು, ಬಿಕಾಸ್ ಅಪ್ಲೈ ಮಾಡುವಾಗ ಆ ನಂಬರ್ ನಿಮಗೆ ಕೇಳ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇನ್ನೊಂದೇನು ಅಂತಂದರೆ, ನಿಮಗೆ ಡಿಗ್ರಿ ಯಾವ ಬೇಸಿಸ್ ಮೇಲೆ ನಿಮಗೆ ಸಿಕ್ಕಿದೆ, ಲೈಕ್ KCET ಥ್ರೂ ಸಿಕ್ಕಿದೆಯಾ, COMEDK ಥ್ರೂ ಸಿಕ್ಕಿದೆಯಾ, ಅಥವಾ ಮ್ಯಾನೇಜ್ಮೆಂಟ್ ಕೋಟಾಯಿಂದ ಸಿಕ್ಕಿದೆಯಾ. ಸೊ ಅದು ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದ್ರದ್ದು ಒಂದು ಕಾಪಿ, ಅಡ್ರೆಸ್ ಕಾಪಿ ಏನಿರುತ್ತೆ, ಆರ್ಡರ್ ಕಾಪಿ, ಸೊ ಅದು ಕೂಡ ನಿಮ್ಮ ಹತ್ರ PDF ಫಾರ್ಮೆಟಲ್ಲಿ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಸೊ ಈ ಎರಡು ಹೊಸ ಅಪ್ಡೇಟ್ನ ಈ ಒಂದು ಸಾಲಿನಲ್ಲಿ ತಂದಿದ್ದಾರೆ. ಸೊ ಫಾರ್ ಪ್ರೊಫೆಷ್ನಲ್ ಸ್ಟೂಡೆಂಟ್ಸ್ ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಈ ಎರಡು ಅಪ್ಡೇಟ್ನ ತಂದಿರೋದು. ಓಕೆನಾ. ಸೊ ಇವಾಗ ಫಸ್ಟ್ ಟೈಮ್ ನೀವು ರಿಜಿಸ್ಟರ್ ಆಗ್ತಾ ಇದ್ದೀರಾ ಅಂತಂದರೆ ಈ ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಎಲ್ಲನೂ ಡೀಟೇಲ್ಸ್ ಆಗಬೇಕು. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ, ವೆರಿಫಿಕೇಷನ್ ಕೇಳ್ತಾರೆ. ಸೊ ಎಲ್ಲನೂ ಡೀಟೇಲ್ ಹಾಕಿ. ಸೊ ಇಲ್ಲಿ ಮೊದಲಿಗೆ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಯೂಸರ್ ID, ಪಾಸ್ವರ್ಡ್ ಗೊತ್ತಾಗುತ್ತೆ. ಓಕೆನಾ. ಸೊ ಈ ಒಂದು ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ತೊಗೊಂಡು ಇಲ್ಲಿ ಬಾಕ್ಸಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು ಅಷ್ಟೇ. ಓಕೆ. ಸೊ ನಿಮಗೆ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಸಿಕ್ಕಿರುತ್ತೆ ಅಲ್ವಾ ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದಾಗ. ಫಾರ್ ಎಕ್ಸಾಂಪಲ್ ಇವಾಗ ನೀವು 1ನೇಯಿಂದ 10ನೇ ತರಗತಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಯೂಸರ್ ID, ಪಾಸ್ವರ್ಡ್ ಮತ್ತು ಇಲ್ಲಿ ಏನು ಕ್ಯಾಪ್ಚಾ ಕಾಣಿಸ್ತಾ ಇದೆ ಅದನ್ನು ಎಂಟರ್ ಮಾಡಿಕೊಂಡು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ KYC ಎಲ್ಲ ಮಾಡಿಕೊಂಡು ಅಪ್ಲೈ ಮಾಡಿ. ಈಸಿ ಇದೆ, ಇದರಲ್ಲಿ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಾರ್ಮಲಲ್ಲಿ ನಿಮ್ಮ ಡೀಟೇಲ್ಸ್ನ ಕೇಳ್ತಾರೆ, ಎಲ್ಲನೂ ಫಿಲ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ, ಸಬ್ಮಿಟ್ ಮಾಡಿ, ಅಷ್ಟೇ ಕೆಲಸ. ಇಲ್ಲಿ ಮೇನ್ ನಿಮಗೆ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಬೇಕಾಗಿರುತ್ತೆ ಅಷ್ಟೇ. ಸೊ ಯೂಸರ್ ID, ಪಾಸ್ವರ್ಡ್ ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಏನಿದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡಬೇಕು. ಓಕೆನಾ. ಆ್ಯಂಡ್ ಸೇಮ್ ಥಿಂಗ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೂ ಕೂಡ ಈ ಸೆಕೆಂಡ್ ಬ್ಲೂ ಕಲರ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದಾಗ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಕೇಳ್ತಾರೆ, ಹಾಕೊಂಡ್ಬಿಟ್ಟು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಟೈಮ್ ಅಂದರೆ ಹಳೆಯವರು ಇದ್ದೀರಾ, ನೀವು ಆಲ್ರೆಡಿ ಈ ಒಂದು ಸ್ಕಾಲರ್ಶಿಪ್ ಪಡೆದಿದ್ದೀರಾ ಅಂತಂದರೆ ನಿಮಗೆ ಹೆಂಗೂ ಯೂಸರ್ ID, ಪಾಸ್ವರ್ಡ್ ಗೊತ್ತೇ ಇರುತ್ತೆ. ಸೊ ಅದನ್ನು ಎಂಟರ್ ಮಾಡಿಕೊಂಡು ಅಪ್ಲೈ ಮಾಡಿ. ನಿಮಗೇನಾದರೂ ಪಾಸ್ವರ್ಡ್ ನೆನಪಿಲ್ಲ ಅಂತಂದರೂ ಕೂಡ ಇಲ್ಲೇ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಇರುತ್ತೆ. ಸೊ ಫಾರ್ಗೆಟ್ ಪಾಸ್ವರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೊಬೈಲ್ ನಂಬರ್ಗೆ ಒಂದು OTP ಅದರ ಮುಖಾಂತರ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲ್ ಆಗಿದೆ, ತುಂಬ ಈಸಿ ಇದೆ ಅಪ್ಲೈ ಮಾಡೋದು ಕೂಡ. ಸೊ ಅಪ್ಲೈ ಮಾಡುವಾಗ ಏನಾದರೂ ಡೌಟ್ಸ್ ಬಂದರೆ ನೀವು ಕಾಮೆಂಟ್ ಮಾಡಿ, ಅಲ್ಲೇ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಓಕೆ. ಮತ್ತೆ ಬೇರೆ ವಿಡಿಯೋ ಮಾಡೋದು ಕೂಡ ಅವಶ್ಯಕತೆ ಇಲ್ಲ, ಬಿಕಾಸ್ ಬೇಸಿಕ್ ಥಿಂಗ್ಸ್ ಇದೆ. ನಾನಿವಾಗ ಅಪ್ಲೈ ಮಾಡಿದರೂ ಕೂಡ ಬರೋದಿಲ್ಲ, ಬಿಕಾಸ್ ನಂದೆಲ್ಲ ಎಲ್ಲೇ ಸಿಗುತ್ತೆ ಹೇಳಿ. ನಾನಂತೂ ನನಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಲ್ವಾ. ಇಲ್ಲ ನನಗೆ ಬರ್ತಾಯಿತ್ತು, ನನಗೆಲ್ಲ ಡೀಟೇಲ್ಸ್ ಒಬ್ರದ್ದು ಗೊತ್ತಿತ್ತು ಅಂತಂದರೆ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೆ.
ಓಕೆನಾ. ಸೊ ಸಿಂಪಲ್ ಆಗಿದೆ. ಆ್ಯಂಡ್ ಎಸ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಸ್ವಲ್ಪ OTR ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಆ್ಯಂಡ್ ನೀವು ಕ್ರಿಯೇಟ್ ಮಾಡಿ. OTR ಹೇಗೆ ಕ್ರಿಯೇಟ್ ಮಾಡೋದು ಅಂತಂದರೆ, ಇಲ್ಲೇ ನೀವು ಗೂಗಲಲ್ಲಿ ಹೋಗಿಬಿಟ್ಟು OTR ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ OTR ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಅಂತ ಬಂದಿರುತ್ತೆ. ಇಲ್ಲಿ ಗೈಡ್ಲೈನ್ಸ್ ಮತ್ತು ಇಲ್ಲಿ ಸೆಕೆಂಡ್ ಆಪ್ಷನ್ ರಿಜಿಸ್ಟರ್ ಮೊಬೈಲ್ ನಂಬರ್, ಥರ್ಡ್ ಆಪ್ಷನ್ KYC. ಈ 3 ಸ್ಟೆಪ್ ಮಾಡಬೇಕಾಗುತ್ತೆ OTRನ ಕ್ರಿಯೇಟ್ ಮಾಡೋದಕ್ಕೆ. ಓಕೆನಾ. ಸೊ OTR ಮಾಡೋದಕ್ಕೆ ಏನು ದುಡ್ಡು ಕಟ್ಟೋಂಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ OTR ಕ್ರಿಯೇಟ್ ಮಾಡೋದಕ್ಕೆ ಮೊದಲು ನೀವು ಪ್ಲೇಸ್ಟೋರಲ್ಲಿ 2 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಇಲ್ಲಿ ಫಸ್ಟಲ್ಲಿ ನಿಮಗೆ ಏನೂ ಇಲ್ಲ, ಗೈಡ್ಲೈನ್ಸ್ ಇದೆ ಇಲ್ಲೆಲ್ಲ. ಸೊ ಸೆಕೆಂಡ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದ್ದಾಗ ಅಲ್ಲಿ ನಿಮಗೆ 2 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಸೊ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ NSP OTR ಆ್ಯಪ್ ಆ್ಯಂಡ್ ಅದರ್ ಫೇಸ್ RD ಸರ್ವಿಸಸ್ ಆನ್ ಆ್ಯಂಡ್ರಾಯ್ಡ್ ಬೇಸ್ಡ್ ಡಿವೈಸಸ್ ಅಂತ. ಸೊ ಈ 2 ಅಪ್ಲಿಕೇಶನ್ಸ್ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಅದರ ಮುಖಾಂತರ ನೀವು OTRನ ಕ್ರಿಯೇಟ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ನೀವು ಹಿಂಗೆ ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ಅಲ್ಲಿ ಎಲ್ಲ ಅವರೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಸೊ ಸೇಮ್ ಇನ್ಸ್ಟ್ರಕ್ಷನ್ಸ್ನ ನೀವು ಫಾಲೋ ಮಾಡಿಕೊಂಡು OTRನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ. ಇಲ್ಲಿ ಒಂದು OTR ಕ್ರಿಯೇಟ್ ಮಾಡೋದಕ್ಕೆ ಮುಂಚೆ ಇಲ್ಲಿ ನಾನಿವಾಗ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಅಂತ ಸಿಗುತ್ತೆ. ಓಕೆನಾ. ಸೊ ಆ ರೆಫರೆನ್ಸ್ ನಂಬರ್ ಇಟ್ಕೊಂಡು ನೀವು ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಲ್ವ, ಅಲ್ಲಿ ನಿಮಗೆ ಈ ರೆಫರೆನ್ಸ್ ನಂಬರ್ ಆ್ಯಡ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಆ ರೆಫರೆನ್ಸ್ ನಂಬರ್ನ ನೀವು ಆ್ಯಡ್ ಮಾಡಬೇಕು. ಓಕೆ. ರೆಫರೆನ್ಸ್ ನಂಬರ್ ಆ್ಯಡ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಒಂದು ಫೇಸ್ ವೆರಿಫಿಕೇಷನ್ ಕೂಡ ಮಾಡಿಸ್ಕೊಳ್ತಾರೆ. ಸೊ ಮಾಡಿದಾದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಒಂದು OTR ಜನ್ರೇಟ್ ಆಗುತ್ತೆ. ಆ OTR ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ OTR ಬಗ್ಗೆ ಇನ್ನೂ ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ನಾನು ಅದರದ್ದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಇಲ್ಲ ಬರುತ್ತೆ ನಾವು ಮಾಡ್ಕೊಳ್ತೀವಿ ಅಂತಂದರೆ ಓಕೆನಾ. ಸೊ ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಗೊತ್ತಿರೋ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ, ಸೊ ದಟ್ ಅವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಕೊಂಡು ಫ್ರೀಯಾಗಿ ಅಮೌಂಟ್ನ ಸರ್ಕಾರ ಕಡೆಯಿಂದ ತಗೊಳ್ಳಿ. ಓಕೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.